ಬರದ ನಾಡು ಚಿಕ್ಕಬಳ್ಳಾಪುರದಲ್ಲಿ ನೀರು ಸಿಕ್ಕರೆ ಅದೇ ಅಮೃತ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿದ ಕೇಬಲ್, ಪ್ಯಾನೆಲ್ ಬೋರ್ಡ್, ಬೈಕ್ಗಳು, ಹೂವಿನ ಬ್ಯಾಗ್ಗಳು ಹೀಗೆ ಸರಣಿಯಾಗಿ ನಡೆಯುತ್ತಿರುವ ಕಳ್ಳತನದಿಂದ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ರೈತರ ನಿದ್ದೆಗೆಡಿಸುವಂತಾಗಿದೆ. ಪದೇ ಪದೇ ಕೇಬಲ್ ಕಳುವಿನಿಂದಾಗಿ ರೈತರು ಕಂಗೆಡುವಂತಾಗಿದೆ. ರೈತರು ಕೃಷಿ ಜಮೀನು ಪಂಪ್ಸೆಟ್ನಲ್ಲಿ ನೀರನ್ನು ಮೇಲೆತ್ತಲು ಮೋಟಾರ್ಗೆ 100 ಅಡಿ ಕೇಬಲ್ ಅಳವಡಿಸುತ್ತಾರೆ. ಈ ಕೇಬಲ್ ತಾಮ್ರದ್ದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತಿದೆ. ಹೀಗಾಗಿ ಕಳ್ಳರ ಜಾಲ ವ್ಯವಸ್ಥಿತವಾಗಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾರೆ. ಗೊಲ್ಲಹಳ್ಳಿ ಗ್ರಾಮ ರೈತ ರಮೇಶ್ ಎಂಬುವವರ ತೋಟದಲ್ಲಿ ಇಬ್ಬರು ಹಗಲಿನಲ್ಲಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದಾರೆ. ಇವರನ್ನು ನೋಡಿದ ರೈತರು ಅನುಮಾನಗೊಂಡು ಅವರನ್ನು ಹಿಂಬಾಲಿಸಿದ್ದಾರೆ. ಆಗ ಒಬ್ಬ ರೈತರ ಕೈಗೆ ಸಿಕ್ಕ ಹಾಕಿಕೊಂಡಿದ್ದಾನೆ, ಮತ್ತೊಬ್ಬ ಪರಾರಿಯಾಗಿದ್ದಾನೆ. ಕಳ್ಳತನಕ್ಕೆ ಬಂದವರ ಬ್ಯಾಗ್ನಲ್ಲಿ ಸುಮಾರು 50 ಅಡಿ ಕೇಬಲ್, ಒಂದು ಕಟಿಂಗ್ ಪ್ಲೇರ್, ನಂಬರ್ ಪ್ಲೇಟ್ ಇಲ್ಲದ ದ್ವಿಚಕ್ರ ವಾಹನ ದೊರೆತಿದೆ. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಕೋಳಿ ಫಾರಮ್ ಇದೆ. ಅದರ ಮಳೆಗಾಲದಲ್ಲಿ ನೀರು ಬರುತ್ತೆ, ಬೇಸಿಗೆಯಲ್ಲಿ ಬರಲ್ಲ. ನಾವು ಶೇಡ್ ದಿನ ಹತ್ರ ಪೆಟ್ರೋಲ್ ಹಾಸ್ಕೊಳೋದಕ್ಕೆ ಹೋಗ್ತಾ ಇದ್ವಿ. ಅವ್ನು ಬೇರೆ ಕಡೆ ಕಳ್ತನ ಮಾಡ್ಕೊಂಡು ಚೀಲದಲ್ಲಿ ಇಟ್ಕೊಂಡು ಇಬ್ಬರು ಇದ್ದರು. ಒಬ್ಬನ ಗಾಡಿ ಮೇಲೆ ಇದ್ದ, ಇನ್ನೊಬ್ಬನ ನಮ್ಮ ಮೋಟ್ರ್ ಹತ್ರ ಸುತ್ತಿಕ್ಕಿದ್ವಿಲ್ಲ. ಮಳೆಗಾಲದಲ್ಲಿ ಬರುತ್ತೆ, ಬೇಸಿಗೆಯಲ್ಲಿ ಬರಲ್ವ, ಅದರಿಂದ ಅಲ್ಲಿ ಸುತ್ತಿಕ್ಕಿದ್ವಿ. ಒಂದು 300 ಮೀಟ್ರ್ ಇತ್ತು. ಅವನು ಅದನ್ನ ಕಳ್ತನ ಮಾಡ್ಕೊಳಕ್ಕೆ ಕೇಬಲ್ ಕಟಿಂಗ್ ಪೇರ್ ತಂದಿದ್ದ. ಕೇಬಲ್ ಅಲ್ಲೇ ಇತ್ತು. ಕಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ನಾವು ಪೆಟ್ರೋಲ್ಗೆ ಹೋಗ್ತಾ ಇದ್ದೆ. ಡೈರೆಕ್ಟಾಗಿ ನಮ್ಮ ಕೈಯಲ್ಲೇ ಸಿಕ್ಕಾಕೊಂಡ. ಒಬ್ಬನ ಸಿಕ್ಕಾಕೊಂಡು ಅವ್ನು ಇಟ್ಕೊಂಡು ಮಾತಾಡೋಷ್ಟೊತ್ತಿಗೆ ಚೀಲದಲ್ಲಿ ಕೇಬಲ್ ಇತ್ತು. ಒಂದು ಇರ ನೋಡೋಣ ಕೇಬಲ್ ಏನಿದೆ ಅಂತ ಮಾತಾಡೋಷ್ಟೊತ್ತಿಗೆ ಅವ್ನು ಗಾಡಿ ತಗೊಂಡು ಮುಂದಕ್ಕೆ ಓಡೋಗ್ಬಿಟ್ಟ. ಅವನು ಅವ್ನಿಗೆ ನಮ್ಮ ಹೊಸಬ್ನೂ ಅಲ್ಲ, ನಮಗೆ ನಮ್ಮ ತೋಟ ಹತ್ರ ನಾವು ಯಾರೂ ಹೊಸಬ್ರು ಬರೋಲ್ಲ. ಇವನು ಹೊಸಬ್ ಬಂದು ಬುಕ್ಕೊಂಡಿದ್ದ. ಅಲ್ಲಿ ಬಂದು ನೋಡಿದ್ವಿ. ಏನಂತಂದರೆ ನಾವು ಎಳ್ನೀರು ಕುಡಿಯೋಕೆ ಬಂದಿದ್ದೀನಿ, ನಮ್ಮ ತೋಟದಲ್ಲಿ ಎಳ್ನೀರೇ ಇಲ್ಲ, ಪಕ್ಕ ತೋಟದಲ್ಲಿ ಇತ್ತು, ಅದನ್ನ ಕಿತ್ಕೊಂಡೋಗಿ ಬಂದೀನಿ ಅಂತಂದ. ಮಾತಾಡ್ಸಿದ್ದಕ್ಕೆ ಅವ್ನು ಇನ್ನೊಬ್ಬನ ಕೇಬಲ್ ಐತಾ ಚೀಲದಲ್ಲಿ ಅಂತ ಹೇಳಿದಕ್ಕೆ ಅವನು ಓಡೇ ಹೋಗ್ಬಿಟ್ಟ. ಹರೀಶ್ ಗೌಡ ಅಂತ ಹೇಳ್ತಾ ಇದ್ದಾನೆ, ಆಲಕ್ಕನಹಳ್ಳಿ ದೇವನಹಳ್ಳಿ ತಾಲೂಕು ಅಂತ ಹೇಳ್ತಾ ಇದ್ದಾನೆ. ಈಶಾಗೆ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ನಾನು ಎಳ್ನೀರು ಕುಡಿಯೋಕೆ ಬಂದಿದೆ ಅಂತ ಹೇಳ್ತಾನೆ. ಮತ್ತು ನಾವು ಪೆಟ್ರೋಲ್ಗೆ ಹೋಗಿ ಆಮೇಲೆ ಕರ್ಕೊಂಡ್ಬಂದು 112 ಫೋನ್ ಮಾಡಿಬಿಟ್ಟು ಮತ್ತೆ ಸಾಹೇಬ್ರ ಕೈಯಲ್ಲಿ ಹೇಳಿ ಅವ್ರ ಕೈಯಲ್ಲಿ ಇಟ್ಕೊಟ್ಟಿದ್ದೀವಿ. ಕಳ್ಳ ಹೇಮಂತ್ ಎಂಬಾತನನ್ನು ಮಾಲು ಸಮೇತ ರೈತರು ಹಿಡಿದು 112 ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದಕ್ಕೂ ಮುಂಚೆಯೇ ಸುಮಾರು 9 ಬಾರಿ ಕಳ್ಳತನವಾಗಿತ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಆದರೆ ಯಾವುದೇ ರೀತಿ ನಮಗೆ ಪೊಲೀಸರಿಂದ ಅನುಕೂಲವಾಗಲಿಲ್ಲ ಎಂದು ರೈತರು ಆರೋಪಿಸಿ ನೋವು ತೋಡಿಕೊಂಡರು. ಸರ್, ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ತೋಟ ಕೋಳಿ ಫಾರಮ್ ಇದೆ, ಅಲ್ಲಿ ಮೋಟ್ರ್ ಒಂದು ಸ್ವಲ್ಪ ಮೇಲಕ್ಕೆ ಇದೆ, ಕೇಬಲ್ ಮೇಲೆ ಇದೆ. ಇವರೇನು ಮಾಡಿದ್ದಾರೆ, ಇಬ್ಬರು ಬೈಕಲ್ಲಿ ಬಂದಿದ್ದಾರೆ. ಒಬ್ಬರು ಇಳಿದುಬಿಟ್ಟು ಕೇಬಲ್ ಹತ್ರ ಹೋಗಿದ್ದಾರೆ, ಇನ್ನೊಬ್ಬರು ಬೈಕಲ್ಲೇ ಇದ್ದಾರೆ. ಇವರು ತೋಟದವ್ರು ನಮ್ಮ ಮಾವ ನೋಡಿದ ತಕ್ಷಣ ಕೂಗಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಬ್ಬನು ಬೈಕಲ್ಲಿದ್ದನು ಹೊರಟೋಗಿದ್ದಾನೆ, ಅಲ್ಲಿಂದ ಬೈಕ್ ತೊಗೊಂಡು ಹೊರಟ್ಬಿಟ್ಟಿದ್ದಾನೆ. ಇವನ ಹತ್ರ ಕಟಿಂಗ್ ಪ್ಲೇರು ಮತ್ತು ಅವ್ನು ಸಿಕ್ಕಿದ್ದಾನೆ. ಅವನ್ನೆಲ್ಲ ತುಂಬ ರೀತಿಯಲ್ಲಿ ಕೇಳಿದ್ವಿ, ಯಾವ ಊರು, ಏನು, ಯಾವ ಥರ ಅಂತ, ಏನಕ್ಕೆ ಬಂದಿದ್ರಿ ಎಲ್ಲ ಕೇಳಿದ್ವಿ. ಎಳ್ನೀರಿಗಾಗಿ ಬಂದ್ವಿ ಅಂದರು. ಮತ್ತು ಕೂಗಿದ ತಕ್ಷಣ ಅವ್ನು ಯಾಕೆ ಹೊರಟೋದ ಅಂತ ಕೇಳಿದ್ದಕ್ಕೆ ನಂಗೆ ಗೊತ್ತಿಲ್ಲ ಅಂದ. ಸರಿ ಅಂದ್ಬಿಟ್ಟು ಕಟಿಂಗ್ ಪ್ಲೇರ್ ಏನಕ್ಕಿತ್ತು ಅಂತ ಕೇಳಿದ್ವಿ. ಕಟಿಂಗ್ ಪ್ಲೇರ್ ನಂದಲ್ಲ, ಅದು ಇದು ಅಂತ ಹೊಸ ಕಟಿಂಗ್ ಪ್ಲೇರ್ ಅಂತ ತೊಗೊಂಬಂದಿದ್ದಾನೆ. ಮತ್ತು ಅದಾದಮೇಲೆ ಗಾಡಿ ಸಿಕ್ಕಿದೆ. ಇಲ್ಲಿ ಮುಗುಳುಕುಪ್ಪೆಯಿಂದ ಒಂಚೂರು ಮುಂದಕ್ಕೆ ಒಂದು ಗಾಡಿ ಸಿಕ್ತು. ಅದರಲ್ಲಿ ಕೇಬಲ್ಲು ಪ್ಲಸ್ ಬ್ಯಾಗು ಎರಡೂ ಇತ್ತು. ನಂಬರ್ ಪ್ಲೇಟ್ ಆಗ್ತಾನೆ ಮುರಿದಾಕಿದ್ದಾರೆ. ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಹೊರಟೋಗಿದ್ದಾನೆ. ಇವನು ಕೇಳಿದೆ, ಯಾವ ಊರಪ್ಪ ನಿಂದು ಅಂತ. ದೇವನಹಳ್ಳಿ ಹತ್ರ ಸಾವಕನಹಳ್ಳಿ ಅಂದರು. ಅವನ ಹೆಸರು ಬಂದು ಹೇಮಂತ್ ಅಂತ. ಅವನ ಜೊತೇಲಿ ಬಂದಿದ್ದ ಹುಡುಗ ಬಂದು ಮಂಜುನಾಥ್ ಅಂತ. ಸರ್, ಅವರು ಇದರಲ್ಲಿ ಓಡಾಡ್ತಾ ಇದ್ರಲ್ವಾ, ಇವರು ಯಾರೋ ಹೊಸಬ್ರು ಏನಕ್ಕೆ ಬಂದಿರ್ತಾರೆ ತೋಟದ ಹತ್ರ. ಕೂಗಿದ ತಕ್ಷಣ ಬೇರೆ ಅವ್ನು ಗಾಡಿ ತೊಗೊಂಡು ಹೊರಟೋದ. ಸರ್, ಇದಕ್ಕೆ ಮುಂಚೆ ಒಂದು ಸಿಲಿಂಡ್ರ್ ಹೋಗಿದೆ. ಮತ್ತು ಇಲ್ಲಿ ಮುಗುಳುಕುಪ್ಪೆಯಲ್ಲಿ ಮತ್ತು ಚಂಬಳ್ಳಿಯಲ್ಲಿ ಒಂದು ಬೈಕು ಹೂವಿನ ಬ್ಯಾಗ್ ಇಕ್ಕಿದ್ರೆ ಹೂವಿನ ಬ್ಯಾಗ್ ಎತ್ಕೊಳ್ತಾರೆ. ತೋಟದ ಹತ್ರ ರೈತರು ಕಿತ್ತಿಕ್ಕಿದ್ರೆ ಒಳ್ಳೆ ರೇಟ್ಗಳಿದ್ದಾಗ, ಯಾಕಂದ್ರೆ ಅವ್ರು ಮನೆ ಹತ್ರ ತಗೊಂಬರಲ್ಲ, ತೋಟದ ಹತ್ರನೇ ಇಕ್ಕಿರ್ತಾರೆ. ಆ ಥರ ಎತ್ಕೊಳ್ತಾರೆ. ಔಷಧಿಗಳು ಹೊಡೆಯೋ ಇವು ಜನ್ರೇಟ್ರ್ ಬರುತ್ತೆ, ಅವು ಎತ್ಕೊಳ್ಟೋಗಿದ್ದಾರೆ. ಪ್ಯಾನರ್ ಬೋರ್ಡ್ಗಳು ಈ ಥರ ತುಂಬ ಆಗಿದೆ, 1-2 ಅಲ್ಲ. ಮತ್ತು ಕುರಿ ಕಳ್ತನ ಆಗಿದೆ. ಅದರಿಂದ ನಮಗೆ ಇಲ್ಲೆಲ್ಲ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಒಂದು ಅನುಮಾನದ ಮೇಲೆ ಅವ್ರನ್ನ ಇಟ್ಕೊಟ್ಟಿದ್ವಿ.
ಒಟ್ಟಿನಲ್ಲಿ ಇನ್ನು ಮುಂದೆಯಾದರೂ ಪೊಲೀಸರು ಎಚ್ಚೆತ್ತು ಕಳ್ಳರ ಕಾಟಕ್ಕೆ ಕಡಿವಾಣ ಹಾಕಿ ರೈತರಿಗೆ ನಿದ್ದೆಗೆಡಿಸಿದ ಕಳ್ಳರನ್ನು ಹಿಡಿದು ನೆಮ್ಮದಿಯಾಗಿ ನಿದ್ದೆ ಮಾಡಲು ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.